SBI ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ಹೇಗೆ ಚೇಂಜ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತು ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. SBI ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಪಿನ್ನನ್ನು ಎಂಟರ್ ಮಾಡಿ. ಈ ರೀತಿಯ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಚೇಂಜ್ ಕಾರ್ಡ್ ಪಿನ್ ಅಂತ ಇದೆ. ಜಸ್ಟ್ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರೈಮರಿ ಕಾರ್ಡ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ಕಾಣ್ತಾ ಇರೋದು ಚೇಂಜ್ ಪಿನ್ ಅಂತ ಇದೆ. ಜಸ್ಟ್ ಚೇಂಜ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇದೆಯಾ ಎಂಟರ್ ನ್ಯೂ ಪಿನ್, ಕನ್ಫರ್ಮ್ ನ್ಯೂ ಪಿನ್ ಅಂತ ಇದೆ. ಎಂಟರ್ ನ್ಯೂ ಪಿನ್ ಇದೆಯಲ್ಲ, ಅಲ್ಲಿ ನಿಮಗೆ ಜ್ಞಾಪಕ ಇಟ್ಟುಕೊಳ್ಳುವಂತಹ ನಂಬರನ್ನು ನೀವು ಎಂಟರ್ ಮಾಡಿ. ಎಕ್ಸಾಂಪಲ್ಲು, ನಿಮ್ಮ ಮೊಬೈಲ್ ಸಂಖ್ಯೆಯ ಕೊನೆಯ 4 ಸಂಖ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಆಧಾರ್ ಕಾರ್ಡ್ನ ಫಸ್ಟ್ 4 ಸಂಖ್ಯೆ ಆಗಿರ್ಬೋದು. ಆ ರೀತಿಯಾದಂತಹ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ ನ್ಯೂ ಪಿನ್ನಲ್ಲಿ. ಓಕೆ, ಜ್ಞಾಪಕ ಇಟ್ಕೊಳ್ಳುವಂತಹ ನ್ಯೂ ಪಿನ್ ನಂಬರ್ ನಿಮಗೆ ಕಾಣ್ತಾ ಇರ್ಬೋದು. ಎಂಟರ್ ನ್ಯೂ ಪಿನ್ ಆಯಿತು. ಕೆಳಗಡೆ ಕನ್ಫರ್ಮ್ ನ್ಯೂ ಪಿನ್. ಸೊ ಎಂಟರ್ ನ್ಯೂ ಪಿನ್ ಹತ್ರ ನೀವು ಯಾವ ನಂಬರನ್ನು ಎಂಟರ್ ಮಾಡಿರೋ ಅದೇ ರೀತಿಯಾಗಿ ಮತ್ತೆ ನೀವು ಅದೇ ನಂಬರನ್ನು ಎಂಟರ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕಾಣ್ತಾ ಇರೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ OTP ಬಂದಿರುತ್ತೆ. ಅಂದರೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ ಇರುತ್ತಲ್ಲ, ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ ಇರುತ್ತಲ್ಲ, ಆ ಒಂದು ಫೋನ್ ನಂಬರ್ಗೆ OTP ಬಂದಿರುತ್ತೆ. ಇಲ್ಲಿ ಆ OTPನ ಎಂಟರ್ ಮಾಡಿ 6. ಸೊ ಜಸ್ಟ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಾ ಇರ್ಬೋದು, ಕಂಗ್ರ್ಯಾಚುಲೇಷನ್, ಯುವರ್ ಕಾರ್ಡ್ ಪಿನ್ ಹ್ಯಾಸ್ ಬಿನ್ ಚೇಂಜ್ಡ್ ಸಕ್ಸಸ್ಫುಲಿ. ದಿ ನ್ಯೂ ಪಿನ್ ವಿಲ್ ಬಿ ಓವರ್ ರೈಡ್ ಎನಿ ಅದರ್ ಪಿನ್ ಕ್ರಿಯೇಟೆಡ್ ಇನ್ ದ ಪಾಸ್ಟ್ ಅಂಡ್ ಶುಡ್ ಬಿ ಯೂಸ್ಡ್ ಫಾರ್ ಆಲ್ ಫ್ಯೂಚರ್ ಟ್ರಾನ್ಸಾಕ್ಷನ್ ಅಂತ ಇದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ಚೇಂಜ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತು ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.